ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಕುಮಾರಸ್ವಾಮಿ ಅವರಿಗೆ ನನ್ನ ಒಂದೆರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ, ನೀವು ಪಕ್ಷ ಬರೋಕ್ಕೂ ಮುಂಚೆ ನೀವು ಎಲೆಕ್ಷನಲ್ಲಿ ಪ್ರಣಾಳಿಕೆಗಳನ್ನ ಭಾರಿ ಪ್ರಣಾಳಿಕೆಗಳನ್ನ ಕೊಟ್ರಿ. ಏನಂತ? ಸಾಲ ಮನ್ನಾ ಮಾಡ್ತೀವಿ, ಸಂಪೂರ್ಣ ಸಾಲ ಮನ್ನಾ ಮಾಡ್ತೀವಿ, ಹಾಗೂ ಗರ್ಭಿಣಿಯರಿಗೆ 6 ತಿಂಗಳು 6,000 ಕೊಡ್ತೀವಿ, ಜೊತೆಗೆ ವಯಸ್ಸಾದವ್ರಿಗೆ ವೃದ್ಧಾಪ್ಯರಿಗೆ 6,000 ಕೊಡ್ತೀವಿ ಅಂತ ತಂದ್ರಿ. ಅದ್ರ ಸರಿನೇ ನಾವು ಮಂಡ್ಯ ಜಿಲ್ಲೆ, ಹಾಸನ ಈ ಕಡೆ ಎಲ್ಲ ದಕ್ಷಿಣ ಭಾಗಗಳಲ್ಲೆಲ್ಲ JDS ಕೋಟ್ ಆಗ್ತಾವೆ. ಮಂಡ್ಯದಲ್ಲಿ 7-7 JDSನ ಗೆಲ್ಲಿಸ್ತಾವೆ. ಏನು ಮಾಡಿದ್ರಿ ಸ್ವಾಮಿ? 2 ತಿಂಗಳಿಂದ ಲೆಕ್ಕಾಚಾರ ಹಾಕಿದ್ರು, 1-1.5 ತಿಂಗಳಿಂದ ಲೆಕ್ಕಾಚಾರ ಹಾಕಿದ್ರಲ್ಲ, ಏನು ಮಾಡಿದ್ರಿ ಸ್ವಾಮಿ? ಸುಸ್ತಿದಾರರಿಗೆ ಬಡ್ಡಿ ಇದು ಸಾಲ ಮನ್ನಾ ಅಂತ ಮಾಡಿದ್ರಿ. ಅಂದರೆ ಅಲ್ಲಿಗೆ ಕಳ್ಳರಿಗೆ ಮನ್ನಾ ಆದಂಗೆ ಆಯಿತು. ನಾವು ರಿನ್ಯೂವಲ್ ಮಾಡಿಸ್ಕೊಂಡು ಎದ್ರಕೊಂಡು ಅವ್ರತೋ 5,000 10,000 ದುಡ್ಡು ಇಸ್ಕೊಂಡು ಆ ರಿನ್ಯೂವಲ್ಗೆ ಕಟ್ಕೊಂಡು ನಾವು ಸಾಲನ ನಾವು ಕಟ್ಕೊಂಡು ಬರ್ತಾಯಿದ್ರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಸ್ವಾಮಿ? ನಾವೇನೋ ಮನ್ನಾ ಮಾಡ್ತಾರೆ, ದುಡ್ಡು ಇಲ್ಲದೆ ಇರುತ್ತಾನೆ ನಾವು 5,000 ರೂಪಾಯಿ ರಿನ್ಯೂವಲ್ ಕಟ್ಕೊ ಬರ್ತಾ ಇರ್ತಿದ್ದು. ನೀವು ಮನ್ನಾ ಮಾಡಿದ್ರಾ? ಕಳ್ಳರಿಗೆ ಸುಸ್ತಿ ಬಡ್ಡಿ ಮನ್ನಾ 5 ವರ್ಷದಿಂದ 6 ವರ್ಷದಿಂದ ಕಟ್ತಾ ಇರುವಂಥವ್ರಿಗೆ ಏನು ಕಿತ್ಕರಿ ಅನ್ನೋರು ಮಾತ್ರ ಮನ್ನಾ ಮಾಡಿದ್ದೀರಿ. ನಮ್ಮಂಥವ್ರಿಗೆ ಏನು ಸ್ವಾಮಿ ಮಾಡೋದು ನಾವು? ಮನೆಗಳೆಲ್ಲ ಎಲ್ರಿಗೆ ಹೇಳ್ಕೊಂಡು ಎಲ್ರಿಗೆ ಇದು ಮಾಡ್ಕೊಂಡು ಎಲ್ಲ JDS ಮಾಡ್ದೋ. ಏನು ಮಾಡಿದ್ರಿ ಸ್ವಾಮಿ? ಏನು ಕೊಟ್ಟರು ಸ್ವಾಮಿ? ಈ ಟೊಳ್ಳು ಭರವಸೆಗಳನ್ನ ಇದುಗಳನ್ನ ಕೊಟ್ಬಿಟ್ಟು ಯಾಕೆ ಸ್ವಾಮಿ ಜನ ಯಾಮಾರಿಸ್ತೀರಿ ಸ್ವಾಮಿ? ನೆಕ್ಸ್ಟ್ ಬನ್ನಿ, ನಿಮಗೆ ಪಕ್ಕಾ ಪಾಠ ಕಲಿಸ್ತೀವಿ. ಬನ್ನಿ, ಮುಂದಕ್ಕೆ ಬನ್ನಿ ಮಂಡ್ಯ ಜಿಲ್ಲೆಗೆ. ನೀವು ಯಾಕೆ ಸ್ವಾಮಿ ಈ ಬುದ್ಧಿ ಕಲ್ತಿದ್ದೀರಿ? ನೀವು ಕಟ್ ಮಾಡೋ ಸಾಕು.